ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮನಹಳ್ಳಿಯಲ್ಲಿ ನಡೆಯುವಂಥ ಇತಿಹಾಸ, ವಿಶೇಷ ಮತ್ತು ಪ್ರಸ್ತುತ ದಿನಮಾನಗಳ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ. ಬನ್ನಿ ಇವತ್ತಿನ ವಿಶೇಷ ಏನಂತ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಮೊದಲೇ ವಿಡಿಯೋದಲ್ಲಿ ನೋಡಿದ ಹಾಗೆ ಅಗ್ರಿಬೊಮ್ಮನಹಳ್ಳಿಯ ಹೊರವಲಯದಲ್ಲಿ ಅಂದರೆ ಸರ್ಕ್ಯೂಟ್ ಹೌಸ್ ಇರುವಂತಹ ಜಾಗದಲ್ಲಿ ಕಸ ವಿಲೇವಾರಿಯನ್ನು ಅಥವಾ ಕಸ ಶೇಖರಣೆಯನ್ನು ಪುರಸಭೆ ಅಧಿಕಾರಿಗಳಿಂದ ಮಾಡ್ತಾರೆ. ಆ ಒಂದು ಕಸ ಶೇಖರಣೆ ಮಾಡಿದಂತಹ ಒಂದು ಪ್ರದೇಶದಲ್ಲಿ ಕಸವನ್ನು ಸುಟ್ಟು ಬರುವಂಥ ಹೊಗೆಯಿಂದ ಸಂಪೂರ್ಣವಾಗಿ ವಾತಾವರಣ ಹಾಳಾಗ್ತಾ ಇದೆ ಮತ್ತು ವಾಯುಮಾಲಿನ್ಯ ಜಾಸ್ತಿ ಆಗ್ತಿದೆ. ಸಂಪೂರ್ಣವಾಗಿ ಅಲ್ಲಿರುವಂಥ ಒಂದು 10-15 ಎಕರೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ಹೊಗೆಯಿಂದ ಕೂಡ್ಕೊಂಡೋಗಿರುತ್ತೆ ಅನ್ನೋದು ಅಲ್ಲಿಯ ಸ್ಥಳೀಯವಾಗಿ ವಾಸ ಮಾಡುವ ಜನರಿಂದ ಹಿಡಿದು ಪ್ರತಿನಿತ್ಯನೂ ಕೂಡ ವಾಕಿಂಗ್ ಮಾಡುವಂಥ ಜನರಿಗೂ ಕೂಡ ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಸುತ್ತಮುತ್ತಲಿರುವಂಥ ಜನರೆಲ್ಲ ಸೇರಿಬಿಟ್ಟು ಒಂದು ಸಾರಿ ಪುರಸಭೆಗೆ ಮನವಿಯನ್ನು ಮಾಡಿದ್ದು ಕೂಡ ಇತಿಹಾಸದಲ್ಲಿ ಉಂಟು. ಏನಪ್ಪ ಅಂತಂದರೆ, ಈ ಒಂದು ವಾತಾವರಣ ಕಲುಷಿತಗೊಂಡ್ರೆ ಅಗ್ರಿಬೊಮ್ಮನಹಳ್ಳಿಯ ಸಂಪೂರ್ಣವಾಗಿ ಒಂದು ಭಾಗ ವಾಯುಮಾಲಿನ್ಯದಿಂದ ತುಂಬಿ ಹೋಗ್ಬಿಡುತ್ತೆ ಅನ್ನೋದೇ ಇಲ್ಲಿರುವಂಥ ಜನರ ಕಾಳಜಿ. ಆ್ಯಕ್ಚುಲಿ ಏನಿದು ಸಮಸ್ಯೆ, ಎಲ್ಲಿ ನಡೀತಾ ಇದೆ, ಯಾವಾಗಿಂದ ನಡೀತಾ ಇದೆ, ಇದರಿಂದ ಆಗುವಂಥ ಪರಿಣಾಮ ಏನು, ಇದಕ್ಕೆ ತಾತ್ಕಾಲಿಕವಾಗಿ ತಗೋಬೇಕಾದಂಥ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಆ್ಯಕ್ಚುಲಿ ಈ ಒಂದು ಸಮಸ್ಯೆ ಇರೋದು ಅಗ್ರಿಬೊಮ್ಮನಹಳ್ಳಿಯ ಹೊರಭಾಗದಲ್ಲಿರುವಂತಹ ಸರ್ಕ್ಯೂಟ್ ಹೌಸ್ನ ಮುಂಭಾಗದಲ್ಲಿರುವಂಥ ಹಳ್ಳದಲ್ಲಿರುವಂಥ ಸಮಸ್ಯೆ. 2015ರಲ್ಲಿ ಪುರಸಭೆ ಪ್ರಾರಂಭವಾಗಿ ಕೆಲವು ವರ್ಷಗಳ ನಂತರದಲ್ಲಿ ಅಗ್ರಿಬೊಮ್ಮನಹಳ್ಳಿಯ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಸಿಗುವಂಥ ಉತ್ಪತ್ತಿಯಾಗುವಂಥ ಹಸಿ ಕಸ, ಒಣ ಕಸವನ್ನು ಬೇರ್ಪಡಿಸಿ ಎಲ್ಲ ಊರಿನ ಅಥವಾ ವಾರ್ಡಿನ ಕಸವನ್ನು ಬಂದು ಶೇಖರಣೆ ಮಾಡಿ ಅದನ್ನು ಊರಿಂದ ಆಚೆ ಇರುವಂತಹ ಒಂದು ಜಾಗದಲ್ಲಿ ಅದನ್ನು ತಾತ್ಕಾಲಿಕವಾಗಿ ಶೇಖರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನಿಜವಾಗ್ಲೂ ಈ ರೀತಿ ಶೇಖರಣೆ ಮಾಡೋದಲ್ಲ. ಇದಕ್ಕೋಸ್ಕರ ತ್ಯಾಜ್ಯ ನಿರ್ವಹಣಾ ಘಟಕ ಅಂತ ಪ್ರಾರಂಭ ಮಾಡಿ ಆ ಒಂದು ಪ್ಲ್ಯಾನ್ ಪ್ರಕಾರ ಅಲ್ಲಿ ಆ ಒಂದು ವಸ್ತುಗಳನ್ನು ಅಥವಾ ಕಸಗಳನ್ನು ಶೇಖರಣೆ ಮಾಡಿ ಅಥವಾ ರೀಸೈಕಲ್ ಮಾಡಬೇಕನ್ನೋ ಒಂದು ಪ್ಲ್ಯಾನಿಂಗು ಪುರಸಭೆಯವ್ರಿಗೂ ಇದೆ, ಅದು ಸರ್ಕಾರಕ್ಕೂ ಇದೆ. ಆದರೆ ಈಗ ತಾತ್ಕಾಲಿಕವಾಗಿ ತ್ಯಾಜ್ಯ ನಿರ್ವಹಣಾ ಘಟಕ ಇಲ್ಲದ ಪರಿಣಾಮವಾಗಿ ಅದನ್ನು ಊರಿಂದ ಆಚೆಗೆ ಅಂದರೆ ಸರ್ಕ್ಯೂಟ್ ಹತ್ರ ಅದನ್ನು ಈಗ ಶೇಖರಣೆ ಮಾಡ್ತಾ ಇದ್ದಾರೆ. ಬಟ್ ಶೇಖರಣೆ ಮಾಡೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಶೇಖರಣೆ ಮಾಡಿರುವಂಥ ಈ ಒಂದು ಒಣ ಕಸ ಅಂದರೆ ಈ ಪ್ಲಾಸ್ಟಿಕ್ಕು ಅಥವಾ ಈ ಥರ ಬೇರೆ ಬೇರೆ ವಸ್ತುಗಳೇನಿದ್ದಾವೆ ಇವೆಲ್ಲವನ್ನೂ ಕೂಡ ಶೇಖರಣೆ ಮಾಡಿ ಅಲ್ಲಿಟ್ಟು ಅವಕ್ಕೆ ಸಂಜೆ ಆದಮೇಲೆ ಬೆಂಕಿ ಹಚ್ತಾರೆ. ಸೊ ಬೆಂಕಿ ಹಚ್ಚೋದ್ರಿಂದ ಪರಿಣಾಮ ಏನಾಗುತ್ತೆ, ಸುತ್ತಮುತ್ತಲೂ ಇರುವಂಥ ಎಲ್ಲ 10-20 ಎಕರೆ ಜಾಗವನ್ನು ಅದು ಸಂಪೂರ್ಣ ಹೊಗೆಯಿಂದ ಕೂಡಿಸಿ ಆ ಒಂದು ಹೊಗೆಯಿಂದ ವಾಯುಮಾಲಿನ್ಯ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ವಾಯುಮಾಲಿನ್ಯದಿಂದ ಕೆಲವು ಜನರಿಗೆ ಉಸಿರಾಟದ ತೊಂದರೆ ಸಮಸ್ಯೆ ಆಗ್ಬೋದು, ಮತ್ತು ಪಕ್ಕದಲ್ಲೇ ಇರುವಂಥ ಬೆಳೆಗಳ ಮೇಲೆ ಒಂದು ಅಧಿಕವಾದ ಪ್ರಮಾಣವನ್ನು ಅಥವಾ ಪರಿಣಾಮವನ್ನು ಬೀರ್ಬೋದು. ಆ್ಯಂಡ್ ಪಕ್ಕದಲ್ಲಿ ದಾಳಿಂಬೆ ತೋಟ ಇದೆ. ಆ ದಾಳಿಂಬೆ ತೋಟದಲ್ಲಿ ಒಂದು 5 ಎಕರೆ ಇದೆ. 5 ಎಕರೆ ದಾಳಿಂಬೆ ತೋಟದ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದೆ ಅಂತ ಆ ತೋಟದ ಮಾಲೀಕರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಇಷ್ಟೆಲ್ಲ ಪರಿಣಾಮಗಳು ಆಗ್ತಾ ಇದ್ದರೂ ಕೂಡ ಇದನ್ನು ಸುಡಬಾರ್ದು ಅಂತ ಗೊತ್ತಿದ್ರೂ ಕೂಡ ಸುಡ್ತಾ ಇದ್ದಾರೆ ಅಂತಂದರೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟಾಗಿ ಪುರಸಭೆಯ ಸಂಬಂಧಿಕ ಅಧಿಕಾರಿಗಳ ಜೊತೆ ನಾವು ಮಾತಾಡಿದ್ವಿ. ಸುಡ್ತಾ ಇರೋದು ನಾವಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆದರೆ ನಿಜವಾಗ್ಲೂ ಸುಡ್ತಾ ಇರೋದು ಯಾರು? ಆ ಒಂದು ಕಸವನ್ನು ಸುಟ್ಟು ಅಲ್ಲಿ ಬರುವಂಥ ಹೊಗೆಯನ್ನು ಪರಿಣಾಮವನ್ನು ಎದುರಿಸ್ತಿರುವವರು ಯಾರು? ಇದು ನಮಗೆಲ್ಲರೂ ಕೂಡ ಕಾಡುವಂಥ ಯಕ್ಷ ಪ್ರಶ್ನೆ. ಅದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಇದರ ಸಂಬಂಧವಾಗಿ ಈ ಒಂದು ಜಾಗದಲ್ಲೂ ಕೂಡ ಒಂದು CC ಕ್ಯಾಮ್ರಾನ ಕೂಡ ಇಟ್ಟಿದ್ದಾರೆ. ಬಟ್ ಅದು ಪುರಸಭೆಯವರು ಇಟ್ಟಿದ್ದಾರೋ ಅಥವಾ ಅಲ್ಲಿರುವಂಥ ಫ್ಲ್ಯಾಟ್ನ ಓನರ್ಗಳು ಇಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ಕಸ ಮಾತ್ರ ಶೇಖರಣೆ ಆಗ್ತಿರೋದು ಸರ್ಕಾರಿ ಜಾಗದಲ್ಲಿ. ಆದರೆ ಸಮಸ್ಯೆ ಆಗ್ತಾ ಇರೋದು ಮಾತ್ರ ಆ ಕಸವನ್ನು ಸುಡೋದ್ರಿಂದ. ನೋಡಿ, ಸುಟ್ಟು ಬರ್ತಿರುವಂಥ ಈ ಒಂದು ಹೊಗೆಯನ್ನು ಯಾವ ಮಟ್ಟದಲ್ಲಿ ಅಥವಾ ಒಂದು ದೊಡ್ಡ ಕಾರ್ಖಾನೆಯೂ ಕೂಡ ಈ ಮಟ್ಟದಲ್ಲಿ ಹೊಗೆಯನ್ನು ಹಾಕಲ್ಲ ಅಂತ ಅನಿಸುತ್ತೆ. ಆ ಹೊಗೆ ಹಾಕ್ತಿರುವಂಥ ವಿಡಿಯೋನು ಕೂಡ ಈಗ ನಿಮಗೆ ತೋರಿಸ್ತೀನಿ, ನೋಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಹೊಗೆಯನ್ನು ಬರೀ ಒಂದು ದಿವಸ ಹಾಕಿದ್ನಂದರೆ ಎಷ್ಟು ವಾತಾವರಣ ಹಾಳಾಗುತ್ತೆ. ಹಾಗೆ ಇಲ್ಲಿವರೆಗೂ ಕೂಡ ಪ್ರತಿದಿನವೂ ಕೂಡ ಬೆಳಗ್ಗೆ ಸಂಜೆ ಅಥವಾ ಸಂಜೆ ಹೊತ್ತಲ್ಲಿ ಈ ಥರ ಪ್ರತಿದಿನವೂ ಕೂಡ ಹೊಗೆಯನ್ನು ತುಂಬ್ತಾ ಹೋದರೆ ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ಪರಿಸರ ಯಾವ ಮಟ್ಟಿಗೆ ಹಾಳಾಗೋಗುತ್ತೆ ಆ್ಯಂಡ್ ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ಜನರ ಆರೋಗ್ಯ ಯಾವ ಮಟ್ಟಕ್ಕೆ ಹದಗೆಡುತ್ತೆ ಅನ್ನೋದನ್ನು ನೀವೇ ಊಹೆ ಮಾಡಿ. ಪ್ರತಿದಿನವೂ ಕೂಡ ಕಸವನ್ನು ಸುಟ್ಟು ನೋಡಿ, ಇಲ್ಲಿ ಶೇಖರಣೆ ಆಗಿರುವಂಥ ಕಸವನ್ನು ಕೂಡ ಯಾವ ರೀತಿ ಇದೆ, ಇದು ಸುಟ್ಟು ಬೂದಿಯಾಗಿ ಹೋಗ್ಬಿಟ್ಟಿದೆ. ಇದರಿಂದ ಬರುವಂಥ ಹೊಗೆ ಅಗ್ರಿಬೊಮ್ಮನಹಳ್ಳಿಯನ್ನು ಸಂಪೂರ್ಣ ನಾಶ ಮಾಡುವಂಥ ಮುಂದಿನ ಪರಿಣಾಮಕಾರಿ ಸಮಯವನ್ನು ಕೂಡ ಅಗ್ರಿಬೊಮ್ಮನಹಳ್ಳಿ ಎದುರಿಸಬೇಕಾಗುತ್ತೆ. ಹಾಗಾಗಿ ಈಗ ಸುಂದರವಾಗಿರುವಂಥ ಈ ಒಂದು ಅಗ್ರಿಬೊಮ್ಮನಹಳ್ಳಿ ಪ್ರದೇಶವನ್ನು ತ್ಯಾಜ್ಯ ನಿರ್ವಾಹಕ ಘಟಕವನ್ನು ನಿರ್ಮಾಣ ಮಾಡಿ ತ್ವರಿತವಾಗಿ ವೇಗವಾಗಿ ಆ ಘಟಕವನ್ನು ನಿರ್ಮಾಣ ಮಾಡಿ ಅದಕ್ಕೆ ಸಿಗಬೇಕಾದಂಥ ಕಾರ್ಯವನ್ನು ಮಾಡಿಸಿ
ಈ ಒಂದು ಎಲ್ಲ ಕಸವನ್ನು ಶಿಫ್ಟಿಂಗ್ ಮಾಡಿಸಿ ಅಥವಾ ಈಗ ಮುಂದೆ ಉತ್ಪತ್ತಿ ಆಗುವಂಥ ಎಲ್ಲ ಕಸಗಳನ್ನು ಸಪ್ರೇಟ್ ಮಾಡಿಸಿ ಅದನ್ನು ನಿರ್ವಹಣೆ ಮಾಡುವಂಥ ಘಟಕವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಕಾಳಜಿ ಇದೆ ಸ್ನೇಹಿತರೆ. ಬನ್ನಿ ಇವು ದಾಳಿಂಬೆ ತೋಟದಲ್ಲಿ ಏನು ಸಮಸ್ಯೆ ಇದೆ ನೋಡ್ಕೊಂಬರೋಣ. ಇದು ಸಾಯಂಕಾಲ ಆದ ತಕ್ಷಣ ಮಂಜ್ ಆಗ್ಬಿಟ್ಟಿರ್ತೈತ. ಮಂಜ್ ಆದ್ಮೇಲೆ ಫುಲ್ ಇದೆಲ್ಲ ಹೊಗೆ ತುಂಬಿಟ್ಟಿರ್ತೈತಿ. ಎಲ್ಲ ಕರ್ಕರ್ ಹಿಂಗಾಗಿ ಫೋಟೋಸಿಂಥಸಿಸ್ ಆಗ್ಲಂಗ ಬೆಳಿ ಬರಂಗಿಲ್ಲ. ಎಕ್ಸಸ್ ಕಾರ್ಬನ್ ಕಮ್ಮಿ ಕಾರ್ಬನ್ ಆದ್ರೆ ನಮಗೇನ್ ಅನ್ಸಲ್ಲ. ಎಕ್ಸಸ್ ಈಗ ಎಲ್ಲ ಎಲಿ ಮೇಲೆ ಕರ್ರಂದು ಹಿಂಗೆ 6 ಗಂಟೆ ಆಕತ್ತ. ಫ್ಲವರ್ ಡ್ರಾಪಿಂಗ್ ನೋಡಿ, ಫ್ಲವರ್ ಡ್ರಾಪಿಂಗು ಜಾಸ್ತಿ ಆಗತ್ತೆ. ಯಾಕಂದ್ರೆ ಫೋಟೋಸಿಂಥಸಿಸ್ ಎಕ್ಸಸ್ ಕಾರ್ಬನ್ ಆಗ್ಬಾರ್ದು, ಕಮ್ಮಿ ಕಾರ್ಬನ್ ನಡಿತೈತಿ. ಮಂಜು ಸಾಯಂಕಾಲ ಆದ ತಕ್ಷಣ ಮಂಜು ಬಂದ್ಬಿಡ್ತೈತಿ. ಆ ನೀರಿನ ಮೇಲೆ ಹೊಗೆ ಬಂದ್ ಕುಂತ್ರೆ ಏನಾಕತಿ ಎಲ್ಲಿ ಎಲ್ಲ. ಈ ಹೂವು ಉದ್ರ ಕಾರಣ ಏನು ಅವೇನಾ? ಹೂವ ಆಕ್ಚುಲಿ ನಾರ್ಮಲ್ ಉದುರ್ತಾವ, ಬಟ್ ಎಕ್ಸಸ್ ಕಾರ್ಬನ್ ಆಗಿರೋದಕ್ಕೆ ಜಾಸ್ತಿ ಉದ್ರಾಕತ್ಬಿಟ್ಟವು. ಕಾಯಿ ಸರಿ ಸೆಟ್ಟಿಂಗ್ ಆಗಂಗಿಲ್ಲ. ಎಲ್ಲ ಎಲಿ ಕರ್ರಗ ಆಗ್ಬಿಟ್ಟಿರ್ತಾವ. ಮಂಜು ಮೇಲೆ ಹೊಗೆ ಬಂದ್ ಕುಂತ ಬಿಡ್ತಲ್ಲ, ಕಾರ್ಬನ್ ಎಲ್ಲ ಬ್ಲಾಕ್ ಮಾಡ್ಬಿಟ್ರೆ ಎಲಿ ಮೇಲೆ ಏನಾಕತಿ. ಅಲ್ಲೊಂದು ಇಲ್ಲೊಂದು ಹಚ್ತಾರಲ್ಲ, ಅಲ್ಲಿ ಹೊಗೆ ಬರಾಕತ್ ನೋಡ್ರಿ. ಅದು ಈಗಿನ ಸ್ವಲ್ಪ ಕಮ್ಮಿ ಐತಿ ಇವಾಗ. ಹಂಗ ಅವ್ರು ಮತ್ತೆ ಇದೆಲ್ಲ ತುಂಬ ಬಿಟ್ಟಿರ್ತೈತಿ. ಇದು ಕಾಣದೇ ಇಲ್ಲ. ಇದು ಹೊಲ ಒಂದ್ ಒಳ್ಳೆ ಡಂಪ್ ಯಾರ್ದು ಸಪರೇಟ್ ಒಂದ್ ಚೇಂಬರ್ ತರ ಕಟ್ಸಿ ದೊಡ್ಡ ಚಿಮ್ನಿ ಇಟ್ಟು ಫುಲ್ ಹೈಟ್ ನ ಬಿಡ್ಬೇಕು. ಹೋಗಿ ಇಲ್ಲಿ ಸಾಯಂಕಾಲ ಆದ್ರೆ ವಾಕಿಂಗ್ ಮಾಡೋರಿಗೂ ತ್ರಾಸು, ಎಲ್ಲರಿಗೂ ತ್ರಾಸೆ. ಈ ಹೊಗೆ ಕುಡಿಯಕ್ಕೆ ಆಗಲ್ಲ, ಹೆವಿ ಪಾಯ್ಸನಸ್ ತರ ಫುಲ್ ಇದಾಕತ್ ಪ್ರಾಬ್ಲಮ್. ಸೊ ಒಂದ್ ಚೇಂಬರ್ ತರ ಕಟ್ಟಿ ಡಂಪಿಂಗ್ ಅದ್ರ ಮಾಡಿ ಮ್ಯಾಗ್ ಚಿಮ್ನಿ ಇಟ್ಬಿಡಕ್ ಹೇಳ್ರಿ ಹೈಟ್. ಅದ್ರಾಗಿಂದ ಹೋಗಿ ಮ್ಯಾಗ್ ಹೋದ್ರೆ ಏನ್ ತೊಂದ್ರೆ ಇಲ್ಲ. ಸಾಯಂಕಾಲದ ಬೇಕಾದ್ರೆ ನೀವು ಒಂದ್ಸಲ ಬನ್ನಿ 5:30 ಹಂಗ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇದು ತ್ಯಾಜ್ಯವನ್ನು ಶೇಖರಣೆ ಮಾಡಿರುವಂತಹ ಜಾಗದ ಮುಂದೆ ಇರುವಂತಹ ದಾಳಿಂಬೆ ತೋಟದ ಮಾಲೀಕರು ಹೇಳುವಂಥ ಒಂದು ವಿಷಯ. ಇಲ್ಲಿ ಇವರು ಪ್ರತಿದಿನ ಕೂಡ ಈ ಸಮಸ್ಯೆ ಅನುಭವಿಸ್ತಿರೋದು ಇವರು. ಆ್ಯಂಡು ಇಲ್ಲಿ ಪ್ರತಿದಿನವೂ ಸಮಸ್ಯೆ ಅನುಭವಿಸ್ತಿರೋದು ವಾಕಿಂಗ್ ಬರುವಂಥ ಜನರು, ಕ್ಯಾತಿಮಳ್ಳಿಯಲ್ಲಿರುವಂತಹ ಕೂಡ ಜನರು ಕೂಡ ಅನುಭವಿಸ್ತಿದ್ದಾರೆ. ಒಂದು ಸಾರ್ವಜನಿಕವಾಗಿ ಒಂದು ಕಾಳಜಿಯಿಂದ ನೋಡಿ ಹೇಳೋದಾದಂದರೆ, ಅಫ್ಕೋರ್ಸು ಇದನ್ನು ಶೇಖರಣೆ ಮಾಡೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಶೇಖರಣೆ ಮಾಡಿರೋದನ್ನು ಸುಟ್ಟಾಕಿ ಬರುವಂಥ ಹೊಗೆಯಿಂದ ಸಮಸ್ಯೆ ಇದೆ. ಇಲ್ಲಿ ಯಾರು ಕೂಡ ಈ ಒಂದು ಸುಟ್ಟಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಪುರಸಭೆಯವರು ಅದನ್ನ ಮಾಡಬಾರ್ದು. ಇನ್ ಕೇಸ್ ಅವ್ರು ಮಾಡ್ತಾ ಇಲ್ಲ, ಬೇರೆ ಯಾರೋ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಈ ಒಂದು ವಿಡಿಯೋ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೇಳೋದೇನಪ್ಪ ಅಂತಂದರೆ, ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಿರುವಂತಹ, ಯೋಜನೆ ಮಾಡಿದ್ದಾರೆ ಅಂತ ಹೇಳ್ತಿರುವಂತಹ ತ್ಯಾಜ್ಯ ನಿರ್ವಾಹಕ ಘಟಕವನ್ನು ಕೂಡಲೇ ತ್ವರಿತವಾಗಿ ಬೇಗನೆ ಆದಷ್ಟು ಬೇಗ ಈ ಒಂದು ಘಟಕವನ್ನು ನಿರ್ಮಾಣ ಮಾಡಿ ಸುತ್ತಮುತ್ತಲಿರುವಂಥ ಎಲ್ಲ ಕಸವನ್ನು ಅಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ಆ ಒಂದು ಘಟಕವನ್ನು ಅಥವಾ ಊರಿನ ಸಮಸ್ಯೆಯನ್ನು ಬೇಗನೆ ಪರಿಹಾರ ನೀಡಬೇಕು ಅಂತ ಅಧಿಕಾರಿಗಳಿಗೆ ನನ್ನ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಿದ್ದೇನೆ. ಇದೊಂದೇ ಪರಿಹಾರ ಇರೋದು, ಇದು ಶಾಶ್ವತ ಪರಿಹಾರ ಅಂತ ಇದೊಂದೇ ಕಾಣ್ಕೊಳ್ಳೋದು. ಬಟ್ ಈಗ ತಾತ್ಕಾಲಿಕವಾಗಿ ಪರಿಹಾರ ಬೇಕು ಅಂದರೆ ಅಲ್ಲಿ ಸುಡಬಾರ್ದು, ಅಥವಾ ಯಾರಾದರೂ ಸುಡ್ತಾ ಇದ್ರೆ ತಡಿಬೇಕು. ಇದನ್ನು ಐ ಥಿಂಕ್ ನನಗನ್ಸೋ ಮಟ್ಟಿಗೆ ಅಲ್ಲಿ ಯಾರು ಸುಡಬಹುದು ಅಂತ ಪ್ರಶ್ನೆ ಬಂದರೆ ಬಹುತೇಕವಾಗಿ ಅದನ್ನ ಹೇಳೋಕ್ಕೂ ಆಗಲ್ಲ, ಇದು ಯಾರು ಸುಡ್ತಿದ್ದಾರೆ ಅಂತ. ಬಟ್ಟು ಕಂಡಿಡಿದು ಹೇಳೋದಕ್ಕೆ ಒಂದು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊತೀನಿ. ಸೊ ಬೇಗನೆ ಅಧಿಕಾರಿಗಳು ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕೊಡಲಿ. ಇಲ್ಲ ಅಂತಂದರೆ ಅಗ್ರಿಬೊಮ್ಮನಹಳ್ಳಿಯ ಒಂದು ಭಾಗ ಸಂಪೂರ್ಣವಾಗಿ ವಾಯು ಮಾಲಿನ್ಯದಿಂದ ಸಮಸ್ಯೆಯನ್ನು ಅನುಭವಿಸ್ತದೆ. ಮತ್ತು ಮುಂದೊಂದು ದಿವಸ ಅದು ಅಗ್ರಿಬೊಮ್ಮನಹಳ್ಳಿಯ ಸಿಟಿಗೂ ಕೂಡ ತಲುಪುವಂಥ ಒಂದು ಪ್ರಕ್ರಿಯೆ ನಡೀಬಹುದು ಅನ್ನೋದು ನನ್ನ ಮುಂದಾಲೋಚನೆ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸಮಸ್ಯೆ ಅಂತ ಬೇಗನೆ ಪರಿಗಣಿಸಿ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಬರೀ ಇದು ಪುರಸಭೆಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇದು ಅಗ್ರಿಬೊಮ್ಮನಹಳ್ಳಿಗೆ ಸಂಪೂರ್ಣ ಸಂಬಂಧಪಟ್ಟಿರೋದ್ರಿಂದ ಅಗ್ರಿಬೊಮ್ಮನಹಳ್ಳಿಯಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಜೊತೆಗೆ ಅಧಿಕಾರಿಗಳು ರಾಜಕೀಯವಾಗಿ, ಶಾಸನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡೋದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ, ಎಲ್ಲ ಒಂದು ಸಮಸ್ಯೆಗಳಿಗೂ ಪರಿಹಾರ ಕೊಡೋದಕ್ಕೆ ಅಧಿಕಾರಿಗಳಿಗೆ ಮನವಿ ಮಾಡಿ. ಥ್ಯಾಂಕ್ ಯು. ಮತ್ತು ಜಯಸೂರ್ಯ ಅಗ್ರಿಬೊಮ್ಮನಹಳ್ಳಿ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರ ವೀಡಿಯೋಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಮತ್ತು ಈ ವಿಡಿಯೋ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. Thank you.